ಯಾದಗಿರಿ ನಗರದ ಪಿಎಸ್ಐ ಆದ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಸಂಘಟನೆಯ ರಾಜ್ಯ ಸಂಚಾಲಕ ಮರೆಪ್ಪಹಳ್ಳಿ ಮಾತನಾಡಿ, ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಅವರ ಮಗನಾದ ಪಂಪನಗೌಡ ಅವರನ್ನು ಈ ಕೂಡಲೇ ಬಂಧಿಸಬೇಕು. ಮೃತ ಪಿಎಸ್ಐ ಪರಶುರಾಮ್ ಇವರ ಕುಟುಂಬಕ್ಕೆ ಸರ್ಕಾರದಿಂದ 5 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಎಂದು ಆಗ್ರಹಿಸಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿ 2 ದಲಿತ ಸಂಘಟನೆಗಳು ಜಂಟಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ 2ನೇ ತಾರೀಕಿನ ಘಟನೆ ನಡೆಯಿತು. ಪಿಎಸ್ಐ ಪರಶುರಾಮ್ ಅವರ ಕೊಲೆಯನ್ನು ಕುರಿತು ಆ ಹಿನ್ನೆಲೆಯಲ್ಲಿ ಈಗಾಗಲೇ 14ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಯಾದಗಿರಿಯಲ್ಲಿ ಚಳುವಳಿಯನ್ನು ನಡೆದು ರಾಜ್ಯಪಾಲರಿಗೆ ಮೆಮೊರಂಡಮ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿರಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಆದರೆ ಅದಕ್ಕೆ ಈಗಿರ್ತಕ್ಕಂಥ ಸರ್ಕಾರ, ಹೋಮ್ ಮಿನಿಸ್ಟ್ರು ಯಾರೂ ಕಿವಿಗೊಡದೆ ಕೊಳ್ಳಾರದ ಕಾರಣಕ್ಕಾಗಿ ಇಂದು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಅದೇ ಘಟನೆಯನ್ನು ಕುರಿತು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾಯಿದ್ದೀವಿ. ಕಾರಣ ಏನು ಅಂತಂದರೆ, ಅಲ್ಲಿರ್ತಕ್ಕಂಥ PSI ಪರಶುರಾಮ್ ಅವರು ಅಲ್ಲಿ ನಗರ ಠಾಣೆಗೆ ಬಂದು 7 ತಿಂಗಳಾಗಿತ್ತು. 7 ತಿಂಗಳಲ್ಲಿ ಅವರನ್ನು ಅಲ್ಲಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಅಂತಕ್ಕಂಥ MLA ಟ್ರಾನ್ಸ್ಫರ್ ಮಾಡಿದ್ರು. ಆ ಇಲ್ಲಿರ್ತಕ್ಕಂಥ MLA ಅವ್ರ ಮನೆಗೆ ಹೋಗಿ, ಸರ್ ನನಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂದಾಗ ದುಡ್ಡಿನ ಬೇಡಿಕೆ ಇಟ್ಟು ಅವರನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಾಂದ್ರೆ ಜಾಸ್ತಿ ಕೊಡ್ರಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅವರ ಪತ್ನಿ ಅವರ ಅನುಮಾನಾಸ್ಪದ ಸಾವು ಆದಮೇಲೆ ಅವರು ಬಂದು, ನನಗೆ ಗೊತ್ತದ ನನ್ನ ಗಂಡಗೆ ಇವರು 30 ಲಕ್ಷ ರೂಪಾಯಿ ಕೇಳಿದರು, ಆ ಕಾರಣಕ್ಕಾಗಿ ನನ್ನ ಗಂಡ ಎದೆ ಹೊಡೆಸ್ಕೊಂಡು ಸತ್ತಾನ ಅಂತಕ್ಕಂಥ ದೂರನ್ನು ಅವ್ರ ಹೆಂಡತಿ ಕೊಟ್ಟರು. ಶ್ವೇತಾ ಅಂತಕ್ಕಂಥ ಹೆಂಡತಿ ಒಂದು SP ಅವರಿಗೆ ಕಂಪ್ಲೇಂಟ್ ಕೊಟ್ಟಾಗ ಚನ್ನಾರೆಡ್ಡಿ ಪಾಟೀಲ್ಗೂ ಮತ್ತು ಅವರ ಮಗ ಪಂಪನಗೌಡನ ಮೇಲೆ FIR ಆಯಿತು. FIR ಆಗಿ ಸುಮಾರು 15 ದಿನ ಆದರೂ ಕೂಡ ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ. ಆದರೆ ಅದು ಆದಮೇಲೆ ಚನ್ನಾರೆಡ್ಡಿ ಅವರು ಇಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿ ಭೇಟಿ ಆಗ್ತಾರೆ. ಒಬ್ಬ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಒಬ್ಬ ಹೋಮ್ ಮಿನಿಸ್ಟ್ರಿ ಕರ್ನಾಟಕದವರು ಒಬ್ಬ ಅಪರಾಧಿಯನ್ನು ಮನೆಯಲ್ಲಿ ಕೂಡಿಸ್ಕೊಂಡು ಏನು ಮಾತಾಡಿದ್ರು. ಪತ್ರಕರ್ತರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸೌಜನ್ಯಕ್ಕೆ ನನ್ನ ಬರ್ತ್ಡೇ ಬಿಸಿ ಹೇಳಕ್ಕೆ ಬಂದಿದ್ರು ಅಂತಕ್ಕಂಥದ್ದು. ಇದು ತಪ್ಪಲ್ವಾ? ಅದೇ ಹೋಮ್ ಮಿನಿಸ್ಟ್ರು ಅವ್ರ ಊರಿಗೆ ಬಂದಾಗ ಅಲ್ಲಿ ಊರಿನಲ್ಲಿ ಒಂದು ಪ್ರೆಸ್ ಮೀಟ್ ಹೇಳ್ತಾರೆ. ಅಲ್ಲಿ ಕೂಡ ಅವರು ಅಪರಾಧಿ ಅಂತ ಕಂಡು ಬಂದಾಗ ನಾವು ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾದರೆ ನಿಮ್ಮ ಇರ್ತಕ್ಕಂಥ ಕಾನೂನು ಏನು ಹೇಳ್ತದ? ಡೆಮಾಕ್ರಸಿಯಲ್ಲಿ ನಮ್ಮ ಕಾನೂನು ಏನು ಹೇಳ್ತದ? ಯಾರೇ ಅಪರಾಧಿ ಮೇಲೆ FIR ಆದರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತದ. ಜನಸಾಮಾನ್ಯರಿಗೆ ಒಂದು, MLAಗಳಿಗೆ ಒಂದು, ಅಧಿಕಾರಿಗಳಿಗೆ ಒಂದು, ದುಡ್ಡು ಇರ್ತಕ್ಕಂಥವ್ರಿಗೆ ಒಂದು ಕಾನೂನು ನಮ್ಮಲ್ಲಿ ಇಲ್ಲ. ಆದರೂ ನೀವು ಯಾಕೆ ಅರೆಸ್ಟ್ ಮಾಡ್ಲಕತ್ತಿಲ್ಲ? ಆ ಕಾರಣಕ್ಕಾಗಿ ನೀವು CODಗೇನು ಒಪ್ಸಿರಿ. ಅದು COD ನಿಮ್ಮ ಹ್ಯಾಂಡ್ರನಾಗಿರ್ತಕ್ಕಂಥ COD. ಆ COD ಅಷ್ಟು ಕೆಲಸ ಮಾಡಲ್ಲ. ಇದಕ್ಕೆ ತನಿಖೆ ನೀವು CIBಗೆ ಒಪ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಅದ. ಮತ್ತು ಆ ಕುಟುಂಬಕ್ಕೆ ನೀವು 5 ಕೋಟಿ ರೂಪಾಯಿ ಕೊಡಬೇಕು. ಆ ಹೆಣ್ಮಗಳು ಎಲ್ಲಿ ಕೇಳ್ತಾಳೆ ಅಲ್ಲಿ ನೌಕರಿ ಕೊಡಬೇಕು. ಅವರ ಕುಟುಂಬಕ್ಕೆ ಬಡ ಕುಟುಂಬ ಆಗಿರೋದ್ರಿಂದ ಅವರಿಗೆ 10 ಎಕರೆ ಜಮೀನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಅದ. ಒಂದು ವೇಳೆ ಈ ಎಲ್ಲ ಬೇಡಿಕೆಗಳನ್ನು ನೀವು ಈಡೇರದೆ ಹೋದರೆ ನಾವು ಇಡೀ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗ್ತದೆ. ನೀವು ಚನ್ನಾರೆಡ್ಡಿ ಅರೆಸ್ಟ್ ಮಾಡಿರಿ ಅಂತ ನಾವು ಹೇಳಕತ್ತೀವಿ. ಈಗ ಅವ್ರ ಮಗನನ್ನು ಅರೆಸ್ಟ್ ಮಾಡ್ರಿ ಅಂತ ಹೇಳಕತ್ತೀವಿ. ನೀವು ಅವರಿಗೆ ಬೆಂಬಲಿಸ್ತೀರಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾದ್ರೆ ಇಡೀ ಸರ್ಕಾರದ ವಿರುದ್ಧವೇ ನಾವು ಚಳವಳಿ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು ಇಮಿಡಿಯೇಟ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು. ಇವತ್ತು ಚನ್ನಾರೆಡ್ಡಿ ಅವರು ಯಾದಗಿರಿ ಜಿಲ್ಲೆಗೆ ಬಂದಾರ. ಇವತ್ತು ಕಾಂಗ್ರೆಸ್ದವ್ರದ್ದು ಚಳವಳಿ ಇತ್ತು. ಆ ಚಳವಳಿಯಲ್ಲಿ ನಾವು ಭಾಗವಹಿಸ್ತೀನಿ ಅಂತಕ್ಕಂಥ ಹಠ ಹಿಡಿದು ಕುಂತಾಗ ಅಲ್ಲಿ ದಲಿತ ಸಂಘಟನೆಗಳು ಒಂದು ವೇಳೆ ಅವು ಎಲ್ಲಾದರೂ ರೋಡಿನ ಮೇಲೆ ಕಂಡ್ರೆ ನಾವು ಬಿಡಲ್ಲ ಅಂತಕ್ಕಂಥ ಕರೆ ಕೊಟ್ಟಾಗ ಅವರು ಆ ವೇದಿಕೆಗೆ ಬರ್ಲಿಕ್ಕಾಗಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಬೆಂಬಲಿಸದ. ಈ ಸರ್ಕಾರ ಅಂಥವ್ರನ್ನು ಬೆಂಬಲಿಸಬಾರ್ದು ಅಂತಕ್ಕಂಥದ್ದು, ಅವರನ್ನು ಅರೆಸ್ಟ್ ಮಾಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ತಮ್ಮ ಮೀಡಿಯಾದ ಮುಖಾಂತರ ಸರ್ಕಾರವನ್ನು ನಾವು ಆಗ್ರಹಿಸ್ತೀವಿ. ಈ ಪ್ರತಿಭಟನೆಯಲ್ಲಿ ಅರ್ಜುನ್ ಬದ್ರೆ, ಮಲ್ಲಿಕಾರ್ಜುನ ಕ್ರಾಂತಿ, ಮರೆಪ್ಪ ಮೈತ್ರಿ, ಮರೆಪ್ಪ ಚಟ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9702205555.